ಐತಿಹಾಸಿಕ ನಗರ ತಾಳಿಕೋಟೆ ಅನ್ನಪೂರ್ಣೆ ನೆಲೆಯಾದ ಈ ಕಾಸ್ಗತ ಶಿವಯೋಗಿಗಳ ಜಾತ್ರೆ ಐತಿಹಾಸಿಕ ನಗರವೆಂದೇ ಪ್ರಸಿದ್ಧಿಯಾಗಿರುವ ತಾಳಿಕೋಟೆಯು ಇಂದು ಅನ್ನಪೂರ್ಣೆಯ ನೆಲೆಯಾಗಿ ತಂಗುಳಿಸಿತು. ಎಲ್ಲಿ ನೋಡಿದ್ರೂ ಅನ್ನಪ್ರಸಾದ ದಾಸೋಹವೇ ನಡೆಯುತ್ತಿದ್ದು ಪಟ್ಟಣದಾದ್ಯಂತ ಭಕ್ತಿ ಸೇವೆ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಿತ್ತು. ಭಕ್ತರೇ ಶ್ರೀಮಠದ ಆಸ್ತಿ ಎಂಬ ಸಂದೇಶವನ್ನ ಸಾರುತ್ತಿರುವ ಶ್ರೀ ಸಿದ್ದಲಿಂಗ ದೇವರವರೇ ನೇತೃತ್ವದಲ್ಲಿ ಶ್ರೀ ಕಾಸ್ಗತ ಶಿವಯೋಗಿಗಳ ಜಾತ್ರೆಯು ಜುಲೈ 27ರಂದು ಅತ್ಯಂತ ವೈಭವದಿಂದ ನಡೆಯಿತು. ಜುಲೈ 26ರಂದು ನಸುಕಿನ ಜಾವ ಸಾವಿರಾರು ಭಕ್ತರು ದೀಡ ನಮಸ್ಕಾರ ಸಲ್ಲಿಸಿ ತಮ್ಮ ಭಕ್ತಿಯನ್ನ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಅಜ್ಜನವರ ನೇತೃತ್ವದಲ್ಲಿ ಗೋಪಾಲ ಗಡಿಗೆಯನ್ನು ಒಡೆಯುವ ಸಂಪ್ರದಾಯ ನೆರವೇರಿಸಲಾಯಿತು. ಅಂದು ದಿನವಿಡೀ ಉತ್ಸಾಹಿ ಸ್ನೇಹಿತರ ಬಳಗದ ವತಿಯಿಂದ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಜುಲೈ 27ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಕಾಸ್ಗತ ಶಿವಯೋಗಿಗಳ ಅಂಬಾರಿಯ ಮೆರವಣಿಗೆಯೊಂದಿಗೆ ಗಂಗಸ್ಥಳ ಕಾರ್ಯಕ್ರಮವು ವಿವಿಧ ವಾದ್ಯಗಳ ನೀನಾದದ ನಡುವೆ ಆರಂಭವಾಯಿತು. ತಾಳಿಕೋಟೆಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡರು. ದೇಶಕ್ಕೆ ಬೆಳಕು ನೀಡುವ ದೀಪಕ್ಕೆ ಎಣ್ಣೆ ತಯಾರಿಸುವ ಗಾಣಿಗ ಸಮುದಾಯವು ಇಂದು ಅನ್ನ ಪ್ರಸಾದ ತಯಾರಿಸಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಸಾವಿರಾರು ಭಕ್ತರಿಗೆ ಸೇವೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಸಜ್ಜನ ಗಾಣಿಗರ ಸೇವಾ ಸಂಘ, ವಿಶ್ವಕರ್ಮ ಸಮಾಜ, ಅಂಬಿಗರ ಚೌಡಯ್ಯ ಸಮಾಜ, ಯುವ ಸ್ಪಂದನ ಫೌಂಡೇಶನ್, ರಾಜವಾಡಿ ಗೆಳೆಯರ ಬಳಗ, ನಮ್ಮ ಗೆಳೆಯರ ಬಳಗ, ಭಗತ್ ಸಿಂಗ್ ಗೆಳೆಯರ ಬಳಗ, ಉತ್ಸಾಹಿ ಗೆಳೆಯರ ಬಳಗ, ಎಬಿಡಿ ಫೌಂಡೇಶನ್ ಹಾಗೂ ಕುಚ್ಚುಕು ಗೆಳೆಯರ ಬಳಗ ಹೀಗೆ ಹಲವಾರು ಕಾಣದ ಕೈಗಳಿಂದ ದಾರಿಯುದ್ದಕ್ಕೂ ಭಕ್ತರಿಗೆ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು. ಜಾತ್ರೆಯ ಅಂಗವಾಗಿ ಅಮ್ಮ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರ, ವಿಜಯಪುರದ ಯಶೋಧ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬಿಎಲ್ಡಿಇ ಡೀಮ್ಸ್ ವಿಶ್ವವಿದ್ಯಾಲಯ ವಿಜಯಪುರ ಇವರ ವತಿಯಿಂದ ಉಚಿತ ಹೃದಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಈ ಶಿಬಿರಗಳ ಸದುಪಯೋಗ ಪಡೆದುಕೊಂಡರು. ಅಂದು ಸಂಜೆಯ ವೇಳೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕಾಸ್ಗತೆ ಶಿವಯೋಗಿಗಳ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಭಕ್ತರೇ ಜಯಘೋಷ, ವಿವಿಧ ವಾದ್ಯಗಳ ಸದ್ದು ಹಾಗೂ ಭಕ್ತಿ ಭಾವದ ವಾತಾವರಣದ ನಡುವೆ ನಡೆದ ರಥೋತ್ಸವವು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ತಾಳಿಕೋಟೆಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೈಭವವನ್ನು ಮತ್ತೊಮ್ಮೆ ಅನಾವರಣಗೊಳಿಸಿತ್ತು ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ಆಯೋಜಿಸಿ ಠಾಣೆಯ ಪಿಎಸ್ಐ ಮೇಡಂ ಶ್ರೀಮತಿ ಜ್ಯೋತಿ ಕೋದರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ಚಾನೆಲ್. ವರ್ಷ ಆಯಿತು. 8 ವರ್ಷದಿಂದ ಗಡಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಬರೀ ನೀರು, ಬಿಸ್ಕೆಟು, ಚಾ ಈ ಥರನೇ ಸೇವೆ ಮಾಡ್ತಿದ್ದೀವಿ. ನಮ್ಮೆಲ್ಲ ಸರಪ್ ಮತ್ತು ಸುವರ್ಣಕಾರ ಸಂಘದಿಂದ ಏನೈತಿ ಈ ವರ್ಷ ಏನು ಒಂದು ಅನ್ನ ಸಂತರ್ಪಣೆ ಯಾವ್ದಾರ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತೇಳಿ ಇದೇ ವರ್ಷ ಮಾಡ್ರೆ ಏನು ವರ್ಷ ಮಾಡ್ತಾ ಇದೇ ವರ್ಷ ಏನೈತಿ ಒಂದು 7 ವರ್ಷದಿಂದ ಗಡಿ ಚಾ, ಬಿಸ್ಕೆಟು, ನೀರನ್ನು ಸೇವೆ ಸಲ್ಲಿಸ್ತೀವಿ. ಅದೇ ರೀತಿ ಹೇಳ್ಬೇಕಂದ್ರೆ ಈಗೇನು ನಮ್ದು ಏನು ಯುವಕ ಮಂಡಳಿ ಆಯಿತು ಮತ್ತು ನಮ್ಮ ಸರಪ್ ಮತ್ತು ಸುವರ್ಣಕಾರ ಸಂಘದಿಂದ ಏನೈತಿ ಇದೊಂದು ಒಳ್ಳೆ ಕಾರ್ಯವನ್ನು ಕೈಗೊಂಡಿದ್ದೀವಿ. ಇದೇ ರೀತಿಯಾಗಿ ಮುಂದೇನು ಮಾಡ್ತಾ ಹೋಗ್ತೀವಿ. ಕಾಸ್ಗತೇಶ್ವರ ಅಜ್ಜನ ಆಶೀರ್ವಾದ ಏನೈತಿ ನಮ್ಮೆಲ್ಲರ ಮೇಲೆ ಏನೈತಿ ಬದುಕಲಿ ಅಂತೇಳಿ ಈ ಒಂದು ವೇಳೆಯಲ್ಲಿ ಕೇಳ್ಕೊತೀವಿ. ಎಚ್ಚರನ್ನ ಮನಪ್ಪ ಬರ್ತಾರೆ ತೆಲ್ಗಿ ಅಸೋಸಿಯೇಷನ್ ಹಾಗೂ ಸುವರ್ಣಕಾರರ ಸಂಘದ ವತಿಯಿಂದ ನಾವು ಎಲ್ಲರೂ ಇವತ್ತು ಬಡ್ಡಿ ಸೇವೆಯನ್ನು ಕೈಗೊಂಡಿದ್ದೇವೆ ಹಾಗೂ ನಮ್ಮೆಲ್ಲ ಯುವಕರು ಸಹಾಯ ಮಾಡಿದ್ದಾರೆ. ಎಲ್ಲ ಶ್ರಮಪಟ್ಟು ಇಲ್ಲಿವರೆಗೆ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಶ್ರೀ ಕಾಸ್ಗತೇಶ್ವರ ವರ್ಷ ನಮ್ಮ ಸರಪ್ ಅಸೋಸಿಯೇಷನ್ ಸಂಘದ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಪ್ರತಿ ವರ್ಷ ನಾವು ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಯಿಂದ ಸೇವೆ ಮಾಡ್ತೀವಿ ಅಂತ ಮಾತ್ರ ನಾಗಣ್ಣ ಈಶ್ವರಪ್ಪ ಪತ್ತಾರ್. ಸರಪ್ ಮತ್ತು ಸುವರ್ಣಕಾರ ಸಂಘದ ವತಿಯಿಂದ ನಾವು ತಾಳಿಕೋಟೆಯಲ್ಲಿ ಸಣ್ಣ ಸೇವೆ ಅಂದರೆ ಒಂದೇನೋ ನಮ್ಮ ಕೈಲಾದಷ್ಟು ಬಗೆ ಮತ್ತು ಏನು ಸೇವೆ ಮಾಡ್ತಾ ಇದ್ದೀವಲ್ಲ, ಈ ಜಾತ್ರೆ ಬಂದ ಅತಿಥಿಗಳಿಗೆ ಎಲ್ಲರಿಗೂ ನಮ್ಮ ತಾಳಿಕೋಟೆಗೆ ಬಂದಿರೋದು ಅತಿಥಿಗಳಾಗಿ ಬಂದಿರ್ತಾರೆ ಮತ್ತು ಒಂದು ಜಾತ್ರೆಗೆ ಸಲುವಾಗಿ ಬಂದಿರ್ತಾರೆ. ನಮ್ಮ ಸಣ್ಣ ಸೇವೆಯನ್ನು ಅವ್ರಿಗೆ ಮುಗಿಸಿದೆ ಅಂದರೆ ನಮಗೂ ಒಂಥರ ಖುಷಿ ಆಗುತ್ತೆ. ಮತ್ತು ನಮ್ಮ ಸರಪ್ ಸಂಘದಿಂದ ಎಲ್ಲರಿಗೂ ಒಗ್ಗಟ್ಟಾಗಿ ಈ ಸೇವೆ ಮಾಡೋದಕ್ಕೆ ನಿಮ್ಮ ಎಲ್ಲ ಮತ್ತು ಸಹಕಾರದ ವತಿಯಿಂದ ನಮಗೆಲ್ಲ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದೇ ಥರನ ನಾವು ಮಾಡೋದ್ರಿಂದ ಒಂದೇನೋ ಅಜ್ಜನ ಸೇವೆ ಮಾಡ್ದಂಗೆ.
ಸರ್, ನಾನು ಸಿದ್ದಪ್ಪ ಕಟ್ಟಿಮನೆ, ನಿವೃತ್ತ ಕೃಷಿ ಅಧಿಕಾರಿ. ತಾಳಿಕೋಟೆ ಇತಿಹಾಸಪ್ಪ ಅಂತಂದರೆ ಬಹಳ ತುಂಬ ಭವ್ಯವಾದಂಥ ಇತಿಹಾಸ ಹೊಂದಿದೆ. 1565 ಕ್ರಾಂತಿಯಿಂದ ಹಿಡ್ಕೊಂಡು ಶರಣರಲ್ಲಿ ಶರಣರು ಲಿಂಗೈಕ್ಯ ಆದಂಥ ವಿರಕ್ತ ಸ್ವಾಮಿಗಳು ಮತ್ತು ಅಜ್ಜರು ಅದೇ ಮಠದಲ್ಲಿ ಅವರ ಆಶೀರ್ವಾದದಿಂದ ಇದೇ ಕಾಶತೇಶ್ವರ ಮಠದಲ್ಲಿ ವಿದ್ಯಾದಾನ ಪಡೆದು ಪ್ರಸಾದವನ್ನು ಪಡೆದುಕೊಂಡು ಪರಿಪೂರ್ಣವಾದ ಶಿಕ್ಷಣವನ್ನು ಪಡೆದುಕೊಂಡು ಸರ್ಕಾರಿ ನೌಕರಿಯನ್ನು ಹೊಂದಿ ಈಗ ನಿವೃತ್ತಿಯಾಗಿದ್ದಾನೆ. ಈ ಒಂದು ಸ್ಥಳವನ್ನು ತುಳಿಲಿಕ್ಕೆ ನನಗಂತೂ ತುಂಬ ಒಂದು ಚೈತನ್ಯ ತುಂಬುತ್ತೆ. ಅವರು ನಡೆದಾಡುವಂಥ ದೇವರಂತೆ ಹೆಸರು ಪಡೆದಂಥ ವಿರಕ್ತ ಸ್ವಾಮಿಗಳು, ಈಗಿನ ಸಿದ್ಧಲಿಂಗ ದೇವರು ಕೂಡ ಅದೇ ಥರ ಅವರು ನಡೆದುಕೊಂಡು ಹೋದ್ರಲ್ಲ, ಈ ಪವಿತ್ರವಾದ ಸ್ಥಳವನ್ನು ನಾವು ತುಳಿತಾ ಇದ್ದೀವಲ್ಲ, ಅದಕ್ಕಿಂತ ಒಂದು ಆಶೀರ್ವಾದ ಮತ್ತೆ ಬೇರೆ ಏನೂ ಇಲ್ಲ ಅಂತ ನನ್ನ ಭಾವನೆ. ಇವತ್ತಿನ ದಿವಸ ಬೆಳಗ್ಗೆಯಿಂದ 6 ಗಂಟೆಯಿಂದ ಇಲ್ಲಿವರೆಗೂ ಈ ವಿಶ್ವಕರ್ಮ ಸಮಾಜದವರು, ಸರಪ್ ಅಂತ ನಾನು ಬಳಸಲ್ಲ, ಈ ವಿಶ್ವಕರ್ಮ ಸಮಾಜದವರು ನನ್ಕಿನ ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಅನ್ನ ಪ್ರಸಾದವನ್ನು ಇಡೀ ತಾಳಿಕೋಟೆ ತಾಲೂಕಿನ ಸುತ್ತಮುತ್ತ ನಾಗರಿಕರಿಗೂ ಮತ್ತು ತಾಳಿಕೋಟೆಯ ನಾಗರಿಕರಿಗೂ ಅನ್ನ ಪ್ರಸಾದ ಮಾಡಿರ್ತಾರೆ. ಅವರಿಗೂ ಆ ಕಾಸ್ಕತ ಮತ್ತು ವಿರಕ್ತರು ಆಶೀರ್ವಾದ ಅವ್ರಿಗೆಲ್ಲರಿಗೂ ದೊರೆಯಲಿ, ಅವರ ಕುಟುಂಬಕ್ಕೂ ಅವರ ಮುಂದಿನ ಉದ್ಯೋಗದಲ್ಲೇ ಯಶಸ್ವಿ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಅದೇ ರೀತಿ ತಮ್ಮ ಮಾಧ್ಯಮದವರು ಕೂಡ ತಾವು ಕೂಡ ಬಂದಿದ್ದೀರಾ, ತಮ್ಮ ಕುಟುಂಬಕ್ಕೂ ತಮ್ಮ ಸಹಚರ್ಯರಿಗೂ ತಮ್ಮ ಮಕ್ಕಳಿಗೂ ತಮಗೂ ಕೂಡ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಕಾಸತೇಶ್ವರ ವಿರಕ್ತೇಶ್ವರ ಅಜ್ಜರ್ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಅದೇ ರೀತಿ ಸರ್ವ ಜನಾಂಗ ಇವತ್ತು ನೋಡಿ ಈ ಭಾವೈಕ್ಯತೆ ಭಾವನೆಯನ್ನು ಬಿಂಬಿಸುತ್ತದೆ. ಭಾವೈಕ್ಯತೆ ಎಲ್ಲಿ ಬರಲ್ಲ, ನಮ್ಮಲ್ಲಿ ಬರುತ್ತೆ. ಎಲ್ಲ ಇಲ್ಲಿ ಸರ್ವ ಜಾತಿಯ ಎಲ್ಲ ಜಾತಿಯ ಜನಾಂಗದವರು ಬಂದು ಈ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಭಾಗ್ಯ ಮತ್ತಿನ್ನೇನು ಬೇಕು ಹೇಳಿ? ಎಲ್ಲರೂ ಇದೇ ಸಮಾಜದಲ್ಲೇ ಪ್ರತಿಯೊಬ್ಬರೂ ಎಲ್ಲರೂ ಬದುಕಬೇಕು. ಪ್ರೀತಿ, ವಿಶ್ವಾಸ, ದಯೆ, ಕರುಣೆ ಎಲ್ಲರಿಗೆ ದೊರೀಲಿ ಅಂತ ಹೇಳ್ಬಿಟ್ಟು ನನ್ನ ಪರವಾಗಿ ಆ ಕಾಸ್ಕತ ಅಜ್ಜರಲ್ಲಿ ನಾನು ಕಳ್ಕಳಿಯಿಂದ ಪ್ರಾರ್ಥನೆಯಿಂದ ನನ್ನ ಶಿರಸಾಷ್ಟಾಂಗವನ್ನು ಅವರ ಚರಣಗಳಲ್ಲಿ ಅರ್ಪಿಸುತ್ತಾ ನಾನು ಪ್ರಾರ್ಥಿಸಿಕೊಳ್ತೇನೆ. ತಮಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವಿದ್ಯೆ ಯಾವತ್ತೂ ಶಾಶ್ವತ, ಎಲ್ಲರಿಗೂ ವಿದ್ಯೆ ದೊರೆಯಲಿ, ಶಾಂತಿ ದೊರೆಯಲಿ, ತಾಳಿಕೋಟೆ ನಗರ ಯಾವತ್ತೂ ಶಾಂತವಾಗಿ ಇರಲಿ ಅಂತೇಳಿ ನನ್ನ ಭಾವನೆ ಸರ್. ನಮೋ ನಮಃ ಅಂತ ಶ್ರೀ ಸಿದ್ಧಲಿಂಗ ದೇವರ ಪಾದಕಮಲದಲ್ಲಿ ನಮಿಸುತ್ತಾ ಇವತ್ತಿನ ಜಾತ್ರೆ ನಿಮಿತ್ತ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. 40 ಜಾಗದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಸಕಲ ತಾಳಿಕೋಟೆ ಭಕ್ತರು ಎಲ್ಲರೂ ತಂದು ತಮ್ಮ ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ತಾವು ಎಲ್ಲರೂ ಜಾತ್ರೆಗೆ ಬರಬೇಕು. ಒಂದು ಸತ್ಯ ತಾಳಿಕೋಟೆ ಕಾಶಕತೇಶ್ವರ ಜಾತ್ರೆಯನ್ನು ನೀವು ನೋಡಬೇಕು. ಇದೇ ನಮ್ಮ ವಿನಂತಿ. ಎಲ್ಲರೂ ಬಂದು ಮುಂದಿನ ಸತ್ಯ ಇದಕ್ಕಿಂತ ಹೆಚ್ಚಿನ ಸೇವೆಗಳನ್ನು ನಾವು ಕೊಡ್ತೀವಿ. ನೀವು ಎಲ್ಲರೂ ಬಂದು ನಮ್ಮ ಸೇವೆ ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ನಾವು ಇಲ್ಲಿ ನಮ್ಮ ತಾಳಿಕೋಟೆ ಸರಾಫ್ ಹಾಗೂ ಸುವರ್ಣ ಕಾರ್ಮಿಕ ಸಂಘ ವತಿಯಿಂದ ಅದು ಬಜಿ ವ್ಯವಸ್ಥೆ ಮಾಡಿದ್ದೇವೆ. ಹಾಗೂ ಭಗವತಿ ಜೋಗತಿಯವರಿಂದ ಬಾದಾಮಿ ಹಾಲಿನ ವ್ಯವಸ್ಥೆ ಮಾಡಿದ್ದೇವೆ. ಸುತ್ತಮುತ್ತಲು ಎಲ್ಲರೂ 40 ಟೈಪ್ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ನೀವೆಲ್ಲರೂ ಇದು ಮಾಡ್ಕೊಂಡು ಮುಂದಿನ ಸತ್ಯ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಓಕೆ ಸರ್, ಧನ್ಯವಾದಗಳು. ದೇವಿ ಚಂದ್ ಹೊಸವಾದ. ಓಕೆ ಸರ್, ಥ್ಯಾಂಕ್ ಯು. ಯಾರು ಕೆಲಸ ಮಾಡಿದ್ರೆ ಆರಾಮಾಗಿ ಪ್ರಕಾಶ
ಅವರು